ಜನಸಾಮಾನ್ಯನ ಮೇಲೆ ಬರೆ ಎಳೆಯುತ್ತಿರುವ ಕೇಂದ್ರ ಸರ್ಕಾರಕ್ಕೆ ತೊಲಗಲೇ ತೊಲಗಲೇ ಬಿಜೆಪಿ ಸರ್ಕಾರಕ್ಕೆ ಯೂತ್ ಕಾಂಗ್ರೆಸ್ ಕಾಂಗ್ರೆಸ್ ಪಾರ್ಟಿ ಸಿದ್ದರಾಮಯ್ಯ ಯೂತ್ ಕಾಂಗ್ರೆಸ್ ಧಿಕ್ಕಾರ ಧಿಕ್ಕಾರ ಈ ಸರ್ಕಾರಕ್ಕೆ ಮೋದಿ ಅವ್ರಿಗೆ ನರೇಂದ್ರ ಮೋದಿ ಅವ್ರಿಗೆ ಕೇಂದ್ರ ಸರ್ಕಾರಕ್ಕೆ ರಕ್ತ ಇರಿಸುವ ಕೇಂದ್ರ ಸರ್ಕಾರಕ್ಕೆ ಬಿಜೆಪಿ ಹಟಾವೋ ಕಾಂಗ್ರೆಸ್ ಯೂತ್ ಕಾಂಗ್ರೆಸ್ ಪರಸ್ಪರ ಪ್ರತಿಭಟನೆಗಳಿವೆ. ಬಿಜೆಪಿ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಸರ್ ನಿನ್ನೆ ದಿನ ಏನು ಕೇಂದ್ರ ಬಿಜೆಪಿ ಸರ್ಕಾರ ಏನು 50 ರೂಪಾಯಿ ಜಾಸ್ತಿ LPG ಗ್ಯಾಸ್ ಸಿಲಿಂಡರ್ ಮೇಲೆ ಉಜ್ವಲ ಯೋಜನೆಯಲ್ಲಿ 50 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಅದನ್ನು ಖಂಡಿಸಿ ಇಡೀ ರಾಜ್ಯದಲ್ಲೇ ನಮ್ಮ ಯುವ ಕಾಂಗ್ರೆಸ್ ವತಿಯಿಂದ ನಮ್ಮ ರಾಜ್ಯಾಧ್ಯಕ್ಷರಾದ ಮಂಜುನಾಥ್ ಗೌಡ ಅವರ ಮಾರ್ಗದರ್ಶನದ ಮೇರೆಗೆ ಎಲ್ಲ ಜಿಲ್ಲೆಗಳಲ್ಲಿ ನಾವು ಇದು ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀವಿ. ಇದು ಗ್ಯಾಸ್ ಬೆಲೆ ಮತ್ತು ಬೇರೆ 2014 ನಂತರ ಏನು ಅಚ್ಚೇ ದಿನ ಪ್ರಾಮಿಸನ್ನು ಮೋದಿಯವರು ಮಾಡಿದರು. ಇವತ್ತವರೆಗೂ ಅಚ್ಚೇ ದಿನ ನಾವು ಯಾರಂತೂ ಕಂಡಿಲ್ಲ. ಇವತ್ತವರೆಗೂ ಅಚ್ಚೇ ದಿನ ಬಂದಿಲ್ಲ. ಯುವಕರು ಇವತ್ತು ಬೀದಿಗೆ ಏನಕ್ಕೆ ಇಳಿತಾ ಇದ್ದಾರೆ ಅಂದರೆ ಇವತ್ತು ನಮ್ಮ ದೇಶ ಹಿಂದೆ ಬರ್ತಾ ಇದೆ ಸರ್. ಎಲ್ಲ ಚೈನಾ ಇರಲಿ USA ಇರಲಿ ಎಲ್ಲ ಒಂದು AI ಮಾತ್ರದಲ್ಲಿ ಬೇರೆ ಬೇರೆ ಟೆಕ್ನಾಲಜಿಯಲ್ಲೂ ಮುಂದೆ ಹೋಗ್ತಾ ಇದ್ದಾರೆ. ನಾವು ಇವತ್ತು ಹಿಂದೆ ಬರ್ತಾ ಇದ್ದೀವಿ ಅಂತ ಇವತ್ತು ನಾವು ಸೌದೆ ಒಲೆ ಇಟ್ಕೊಂಡು ನಾವು ಇವತ್ತು ಒಂದು ಸ್ಟ್ರೈಕ್ ಮೂಲಕ ನಾವು ಜನರಿಗೆ ಮತ್ತು BJP ಸರ್ಕಾರದ ವಿರುದ್ಧ ಜನಸಾಮಾನ್ಯರಿಗೆ ಇವತ್ತೇನು ತೊಂದರೆ ಆಗಿದೆ ಅದನ್ನು ಖಂಡಿಸಿ BJP ವಿರುದ್ಧ ನಾವು ಇವತ್ತು ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಅವ್ರುಗಳೇನು ಜನ ಆಕ್ರೋಶ ಯಾತ್ರೆ ಅಂತ BJP ಅವ್ರು ಮಾಡ್ತಾ ಇದ್ದಾರೆ. ಅವ್ರಿಗೆ ನಿಜ ಮಾನ ಮರ್ಯಾದೆ ಇದ್ದಿದ್ರೆ BJP ಕೇಂದ್ರ ಸರ್ಕಾರ 50 ರೂಪಾಯಿ LPG ಗ್ಯಾಸ್ ಸಿಲಿಂಡ್ರ್ ಯಾವಾಗ ಜಾಸ್ತಿ ಮಾಡಿದ್ರು ಅವ್ರು ಇದನ್ನು ನಿಲ್ಲಿಸಿ ಅವ್ರು ಅದನ್ನು ಕಡಿಮೆ ಮಾಡ್ಸೋಕ್ಕೆ ಮೋದಿಯವ್ರ ಹತ್ರ ಹೋಗ್ತಾಯಿದ್ರು. ಆದರೆ ಅವ್ರುಗಳು ಯಾರು ಹೋದೆ ಇನ್ನೂ ಜನ ಆಕ್ರೋಶ ಯಾತ್ರೆ ಅಂತ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಜನ ಆಕ್ರೋಶ ನಿಜವಾದ ಜನ ಆಕ್ರೋಶ ಜನ ಮಾಡಬೇಕಾಗಿದೆ. ಜನ BJP ವಿರುದ್ಧ ಮಾಡ್ತಾ ಇದ್ದಾರೆ. ಅದನ್ನು ಅವ್ರಿಗೆ ತೋರಿಸ್ತೀವಿ. ನಾವು ಅವ್ರ ವಿರುದ್ಧ ಪ್ರತಿಭಟನೆಗಳು ನಮ್ಮ ಹೋರಾಟ BJP ವಿರುದ್ಧ ಇರುತ್ತೆ.
ಈ ದೇಶದಲ್ಲಿ ಬಿ ಜೆ ಪಿಯನ್ನು ಮುಗಿಸುವವರೆಗೂ ಈ ಯುವಕರು ಇದರಲ್ಲಿ ಹೋರಾಟ ಮಾಡೇ ಮಾಡ್ತಾರೆ. ಬಿ ಜೆ ಪಿಯವರು ಮುಂದಿನ ದಿನದಲ್ಲಿ ಯಾವುದೇ ಜನ ವಿರೋಧಿ ಯಾವುದೇ ಯೋಜನೆಗಳು ತಂದಾಗ ನಾವು ಇದಕ್ಕೆ ಹೋರಾಟ ಮಾಡ್ತೀವಿ ಅಂತ ಹೇಳಕ್ಕೆ ರಾಜ್ಯ ಮತ್ತು ಕೇಂದ್ರದ ಎರಡೂ ಸರ್ಕಾರಗಳು ಬೆಲೆ ಏರಿಕೆಗಳನ್ನ ಮಾಡ್ತಾನೆ ಇದ್ದಾವೆ. ನೀವು ಅವ್ರ ಮೇಲೆ ಆರೋಪ ಮಾಡ್ತೀರಾ, ಅವರು ನಿಮ್ಮ ಮೇಲೆ ಆರೋಪ ಮಾಡ್ತಾರೆ. ಸರ್, ರಾಜ್ಯದಲ್ಲಿ ಪ್ರತಿಭಟನೆ ಮಾಡೋರಿಗೆ ನೈತಿಕತೆ ಇದೆಯಾ? ಸೊ ಅವರು ಪರ್ಫೆಕ್ಟ್ ಆಗಿದ್ದಾರಾ 10 ವರ್ಷದಿಂದ? ಏನೇ ಇದು ಸರ್, ನಾಟ್ ಓನ್ಲಿ ಇವಾಗ ಒಂದು ಸದ್ಯಕ್ಕೆ ಆಗಿರೋ ಏರಿಕೆ ಬಗ್ಗೆ ಹೇಳ್ತಾ ಇಲ್ಲ. ಲೈಕ್ ನ್ಯಾಷನಲ್ ಲೆವೆಲಲ್ಲಿ ಯಾವಾಗಿಂದ ಪ್ರೈಸ್ ಹೈಕ್ ಇದೆ ಅಥವಾ GDP ಏನಿದೆ ಅದನ್ನೆಲ್ಲ ನೋಡ್ಕೊಂಡು ಹೇಳ್ತಾ ಇದ್ದೀವಿ. ಅಲ್ಲಿ ಸ್ವಲ್ಪ ನಮಗೆ ಲೈಕ್ ಎಲ್ಲ ಫೆಸಿಲಿಟೀಸ್ ಆದಮೇಲೆ ಅವ್ರು ಇಲ್ಲಿ ಸ್ಟ್ರೈಕ್ ಮಾಡಲಿ ಸರ್, ನಾವು ಬೇಡ ಅಂತ ಹೇಳ್ತಿಲ್ಲ, ಇಲ್ಲಿ ಮಾಡಲಿ. ಅಲ್ಲಿಂದನೇ ನಮಗೆ ತೊಂದರೆ ಕೊಟ್ಟ ಮೇಲೆ ನಮ್ಮ ಬರೀ ರಾಜ್ಯ ಸರ್ಕಾರದ ಕೈಲಿರುತ್ತಾ ಸರ್? ರಾಷ್ಟ್ರ ಸರ್ಕಾರ ನಮಗೆ ಸಪೋರ್ಟಿವ್ ಆಗಿರಬೇಕು ತಾನೇ. ಹೋಗಲಿ, ನಾವಿವಾಗ ಬಜೆಟ್ ನೋಡಿದ್ರಿ, ನ್ಯಾಷನಲ್ ಬಜೆಟ್ ನೋಡಿದ್ರಿ, ಅದರಲ್ಲಿ ಕರ್ನಾಟಕಕ್ಕೆ ಏನು ಉಪಯೋಗ ಇದೆ ಸರ್? ಅಷ್ಟೊಂದು ಟ್ಯಾಕ್ಸ್ ಕೊಡ್ತಾ ಇದ್ದೀವಲ್ಲ, ಏನು ವಾಪಸ್ ನಮ್ಗೆ ಏನು ಸಿಗ್ತಾ ಇದೆ ಸರ್ ಹೇಳಿ? ಅಟ್ಲೀಸ್ಟು ಒಂದು ಇರೋದ್ರಲ್ಲಿ ಒಂದು ಸ್ವಲ್ಪ ಒಂದು ನ್ಯಾಯವಾಗಿ ನಮಗೆ ಶೇರ್ ಕೊಟ್ಟಿದ್ರು ಇಷ್ಟ ಆಗ್ತಿರ್ಲಿಲ್ಲ ಸರ್. ಅವ್ರು ಮಾಡೋ ಪ್ರೈಸ್ ರೈಸ್ ಅಥವಾ ಅವ್ರು ಮಾಡೋ ದರಗಳು ಏರಿಕೆಯಿಂದ ನಾವು ಆಟೋಮ್ಯಾಟಿಕ್ಕಾಗಿ ಅದೇನು ಮಾಡಬೇಕು ಅದಾಗಿದೆ. ಬಟ್ ನಮ್ಮಲ್ಲಿ ಸರ್ ನೈತಿಕತೆ ಇದೆ. ನಾವು ಹಾಲಿನ ದರ ರೈಸ್ ಮಾಡಿರೋದ್ರಲ್ಲಿ ಅದು ಡೈರೆಕ್ಟಾಗಿ ರೈತರಿಗೆ ಹೋಗ್ತಾ ಇದೆ ಹೊರತು ನಾವು ಅಂಬಾನಿ ಅದಾನಿ ಖಜಾನೆ ತುಂಬಿಸ್ತೀರ ಸರ್. ಅಲ್ಲ, ಒಂದು ಕಡೆ ಗ್ಯಾಸ್ ಬೆಲೆ ಜಾಸ್ತಿ ಆಗ್ತದೆ, ಇನ್ನೊಂದು ಕಡೆ ಹಾಲಿನ ಬೆಲೆನೂ ಜಾಸ್ತಿ ಆಗ್ತದೆ, ಜನರು ಕನ್ಫ್ಯೂಸ್ ಆಗ್ತಿದ್ದಾರೆ. ಹಾಂ ಸರ್, ಅದು ಹೇಳ್ತಾ ಇದ್ದೀನಲ್ಲ, ಕ್ರೂಡ್ ಆಯಿಲ್ ಪ್ರೈಸಸ್ಸು ನೀವು ಜಾಸ್ತಿ ಕರೆಕ್ಟಾಗಿ ನೋಡಿದ್ರೆ ಆಲ್ಮೋಸ್ಟ್ ಲೋಯೆಸ್ಟಲ್ಲಿ ರೆಕಾರ್ಡಿಂಗಲ್ಲಿದೆ ಸರ್, ಲೋಯೆಸ್ಟ್ ರೆಕಾರ್ಡಲ್ಲಿದೆ. ಸೊ ನಮಗೆ ಸಿಗ್ತಾ ಇರೋದು ಕಮ್ಮಿ ಪ್ರೈಸಲ್ಲಿ ಸಿಗ್ತಾ ಇರ್ಬೇಕಾದ್ರೆ ಹೆಂಗೆ ಸರ್ ನ್ಯಾಷನಲ್ ನಮಗೆ ಜಾಸ್ತಿ ರೇಟಲ್ಲಿ ಇದು ಮಾಡ್ತಾರೆ? ಸೊ ಅದರಲ್ಲಿ ಅಟ್ಲೀಸ್ಟ್ ಕಮ್ಮಿ ಮಾಡಿದ್ರೆ ನೀವು ಆಮೇಲೆ ನಾವು ಜಾಸ್ತಿ ಮಾಡಿದ್ರೆ ನಮ್ಮನ್ನು ಬ್ಲೇಮ್ ಮಾಡ್ಬೋದಾಗಿತ್ತು. ಒಂದು ಕಡೆ ಜನಕ್ರೋಶ ಆಂದೋಲನ ನಡೀತಾ ಇದೆ. ಹಾಂ, ಅದು BJPಯಿಂದ ಅಲ್ಲ ಸರ್. ನಾನು ಅದೇ ಹೇಳ್ತಾ ಇರೋದು, ಯಾಕೆ ನಿಮ್ಗೆ ಅರ್ಥ ಆಗ್ತಾ ಇಲ್ಲ? ನಿಮ್ಮದೇ ರಾಷ್ಟ್ರ ಸರ್ಕಾರ ರಾಜ್ಯದಲ್ಲಿ ನ್ಯಾಷನಲ್ಸಲ್ಲಿ ಇರಬೇಕಾದ್ರೆ ನಿಮ್ಮ ಕಡೆಯಿಂದ ನೀವು ಮಾಡಿರೋ ಮಿಸ್ಟೇಕ್ಸ್ನ ತಿದ್ಕೊಳ್ಳಿ, ನಮಗೆ ಹೆಲ್ಪ್ ಆಗಂಗೆ. ಕರ್ನಾಟಕಕ್ಕೆ ತಂದಿರೋ ಬಜೆಟ್ ಆಗಲಿ ಏನಾದ್ರು ಆಗಲಿ ಅದ್ರಲ್ಲಿ ನ್ಯಾಯ ಇದೆಯಾ ಫಸ್ಟ್ ಅದನ್ನು ಮಾತಾಡಿ. MPಗಳಿದ್ದಾರೆ ಸರ್ ನಮ್ಮ ಕರ್ನಾಟಕದಿಂದ, ಯಾರು ಸರ್ ಕರ್ನಾಟಕ ಪರ ವಾಯ್ಸ್ ಎತ್ತಿದ್ದಾರೆ? ಏನೂ ಇಲ್ಲ, ಅವ್ರ ಪಾಡಿಗೆ ಮೋದಿಗೆ ಜೈಕಾರ ಹಾಕ್ಕೊಂಡಿದ್ದಾರೆ. ಥ್ಯಾಂಕ್ ಯು.